ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಈ ನಡುವೆ 3-4 ದಿವಸದಿಂದ ವೀಡಿಯೋ ಮಾಡಿಲ್ಲ. ಹೆಲ್ತ್ ಇಶ್ಯೂ ಇತ್ತು, ಅದಕ್ಕಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕಾಗಿ ಇವತ್ತು ವೆರೈಟಿಯಾಗಿ ಹಾಗಲಕಾಯಿ ಫ್ರೈ ಮಾಡ್ತಿದ್ದೀನಿ. ನೋಡ್ಕೊಳ್ಳಿ ಹೇಗೆ ಮಾಡ್ತೀನಿ ಅಂತ. ಇವಾಗ ನೋಡಿ, ಇದಕ್ಕೆ ಏನೇನು ತರಕಾರಿ ಬೇಕಂತ ತೋರಿಸ್ತೀನಿ. ಒಂದು 4 ಹಸಿರು ಮೆಣಸಿನ್ಕಾಯಿ, 2 ಈರುಳ್ಳಿ, 2 ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಮತ್ತು ಹಾಗಲಕಾಯಿ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ದೊಡ್ಡ ಸೈಜ್ ಆದರೆ ಹಾಗಲಕಾಯಿ ಕಟ್ ಮಾಡಿರೋವು ಟೇಸ್ಟಿಯಾಗಿರಲ್ಲ, ಬೇಗ ಬೇಯೋದಿಲ್ಲ. ನೋಡಿ ಇಲ್ಲಿ ನಾನು ಹೇಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅಂತ. ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೋಬೇಕು. ಸ್ವಲ್ಪ ವಿಷಕಾರಿ ಇರುತ್ತಲ್ಲ, ಅದೆಲ್ಲ ತೊಳೆದ್ರೆ ಸ್ವಲ್ಪ ಹೋಗುತ್ತೆ. ಅದಕ್ಕೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಳ್ರಿ. ಅದು ನೆನಿಟ್ಕೋಬೇಕು. ಹುಣಸೆಹಣ್ಣು ನೆನಿಟ್ಕೊಂಡು ಅದು ಕುಕ್ಕರ್ನಲ್ಲಿ ನಾವು ಹಾಗಲಕಾಯಿ ಹಾಕಿ ಫ್ರೈ ಮಾಡ್ತೀವಲ್ಲ, ಆವಾಗ ಕಿವುಸಿ ಹಾಕ್ಬೇಕು. ಅದ್ರಾಗೆ ಹುಣಸೆಹಣ್ಣು ಹುಳಿ ಥರ ಮಾಡಿ ಬೇಯಬೇಕಾದ್ರೆ ಅದು ಹುಳಿನ ಹಾಕಬೇಕು. ಇವಾಗ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಒಂದು ಕುಕ್ಕರ್ ಇಕ್ಕಿದ್ದೀನಿ ಸ್ಟವ್ ಮೇಲೆ. ಕುಕ್ಕರ್ನಲ್ಲಿ ಕಾಣಿಸ್ತಿರೋದು ಅದು ನಾನು ಮಜ್ಜಿಗೆ ಮೆಣಸಿನ್ಕಾಯಿ ಕರೆದಿದ್ದೆ. ಅದ್ರ ಬೀಜ ಅವು, ಮೆಣಸಿನ್ಕಾಯಿ ಬೀಜ ಏನು ಅಲ್ಲ ಅವು. ಇವಾಗ ಕುಕ್ಕರಲ್ಲಿ ಎಣ್ಣೆ ಹಾಕಿ 2 ಟೀ ಸ್ಪೂನು, ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ, ಎಣ್ಣೆ ಜಾಸ್ತಿ ಇರಬೇಕು ಹಾಗಲಕಾಯಿ ಫ್ರೈಗೆ. ಇವಾಗ ನೋಡಿ, ಒಂದು ಅರ್ಧ ಟೀ ಸ್ಪೂನು ಸಾಸಿವೆ, ಹಸಿ ಕರಿಬೇವು. ನಾನು ಎಲ್ಲದಕ್ಕೂ ಜಾಸ್ತಿ ಹಸಿ ಕರಿಬೇವೇ ಹಾಕೋದು, ಟೇಸ್ಟಿಯಾಗಿರುತ್ತಂತ. ಇವಾಗೂ ಹಾಕ್ತೀನಿ, ಆಮೇಲೆ ಹಾಗಲಕಾಯಿ ಹಾಕಿದ ಮೇಲೂ ಹಾಕ್ತೀನಿ. ಯಾಕಂದರೆ ಕರಿಬೇವು ಹಸಿ ಸ್ಮೆಲ್ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ. ಇಲ್ಲಿ ನೋಡಿ, ಕರಿಬೇವು ಹಾಕಿದ ಮೇಲೆ ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಈ ಥರ ಎಣ್ಣೆ ಜಾಸ್ತಿ ಇರಲಿ ಒಂದು ಸ್ವಲ್ಪ. ಇಲ್ಲಿ ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ, ಈ ಥರ ಎಣ್ಣೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗಲಕಾಯಿ ಫ್ರೈನ. ಇಲ್ಲಿ ನೋಡಿ, ಸಣ್ಣ ಉಪ್ಪು ಹಾಕ್ತಿದ್ದೀನಿ ನಾನು, ಜಾಸ್ತಿ ಇದೆ ಯೂಸ್ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಆಲ್ರೆಡಿ ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು, ಸ್ವಲ್ಪ ಖಾರದ ಪುಡಿ ಕಮ್ಮಿ ಹಾಕ್ಕೊಳ್ಳಿ. ಇವಾಗ ನಾನು ಹೇಳಿದ್ನಲ್ಲ ಹಸಿ ಕರಿಬೇವು ಮತ್ತೆ ಹಾಕ್ತೀನಿ ಅಂತ. ಇವಾಗ ನೋಡಿ ಹಾಕಿದ್ದೀನಿ ಕರಿಬೇವು, ಟೇಸ್ಟಿಯಾಗಿ ಬರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಇವಾಗ ಖಾರದ ಪುಡಿ ಹಾಕ್ತಿದ್ದೀನಿ, 1.5 ಟೀ ಸ್ಪೂನ್ ಹಾಕ್ತಿದ್ದೀನಿ. ಯಾಕಂದರೆ ನಾನು ತಿನ್ನೋದಾಗಿ ಖಾರ ನಾನು ಜಾಸ್ತಿನೇ ತಿನ್ನೋದು, ಅದಕ್ಕಾಗಿ ಖಾರ ಜಾಸ್ತಿನೇ ಹಾಕ್ತಿದ್ದೀನಿ. ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಇಲ್ಲಿ ನೋಡಿ, ಎಲ್ಲ ಮಿಕ್ಸ್ ಮಾಡಬೇಕು. ಕ್ಲೀನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ, ಕ್ಲೀನಾಗಿ ಡ್ರೈ ಆಗೋವರೆಗೂ ಮಿಕ್ಸ್ ಮಾಡಬೇಕು. ಆವಾಗ ತಾನೇ ರುಚಿ ಚೆನ್ನಾಗಿ ಬರುತ್ತೆ ಹಾಗಲಕಾಯಿ ಫ್ರೈ. ಇದು ತಿಂದರೆ ಹಾಗಲಕಾಯಿ ಫ್ರೈ ಸಾರು, ಮತ್ತು ಇದರಲ್ಲಿ ಪಕೋಡನೂ ಮಾಡ್ತಾರೆ. ಆರೋಗ್ಯಕ್ಕೆ ಒಳ್ಳೆಯದಂತೆ, ಶುಗರ್ ಇರೋರಿಗೂ ಒಳ್ಳೆಯದು. ನೀವು ತಿನ್ನಿ, ಶುಗರ್ ಇರೋರು. ಶುಗರ್ ಇದ್ದವರು ಇದನ್ನು ಸರಿ ಮನೇಲಿ ಟ್ರೈ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಹೊರಗೆಲ್ಲ ಅವು ಇವು ತಿಂಡಿ ತಿನ್ನೋದಕ್ಕಿಂತ ಆರೋಗ್ಯ ಕೆಡುತ್ತೆ. ಈ ಥರ ಮನೇಲಿ ಒಂದ್ಸರಿ ಮಾಡ್ಕೊಂಡು ತಿನ್ನಿ, ರುಚಿ ಚೆನ್ನಾಗಿರುತ್ತೆ. ಮುದ್ದೆಯಲ್ಲಿ, ಚಪಾತಿಯಲ್ಲಿ, ಅನ್ನದ್ರಲ್ಲಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಸರಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಹೇಗೆ ಬಂದಿದೆ ಅಂತ. ಇಲ್ಲಿ ನೋಡಿ, ಇವಾಗೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಹಾಗಲಕಾಯಿ ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು. ಇಲ್ಲಿ ನೋಡಿ, ಈ ಥರ ಸಣ್ಣದಾಗಿ ಇರಬೇಕು. ಒಬ್ಬೊಬ್ಬರು ದೊಡ್ಡ ಸೈಜ್ ಕಟ್ ಮಾಡ್ಕೊಂಡು ಹಾಕ್ಕೊತಾರೆ, ನಾನು ಮಾತ್ರ ಈ ಥರ ಸಣ್ಣ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಬೆಲ್ಲ ಬೇಕಾದರೆ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಕ್ಕರೆ ಹಾಕ್ಕೊಳ್ಳಿ. ನಾನು ಸಕ್ಕರೆ ಹಾಕ್ಕೊತಿದ್ದೀನಿ. ಒಬ್ಬೊಬ್ಬರು ವಿಷ ಇರುತ್ತೆ ಹಾಗಲಕಾಯಿ ಅಂತೇಳಿ ಬೆಲ್ಲ ಹಾಕ್ತಾರೆ. ನಾನು ಸಕ್ಕರೆನೂ ಹಾಕ್ತೀನಿ, ಇಲ್ಲಾಂದರೆ ಬೆಲ್ಲನೂ ಹಾಕ್ತೀನಿ. ಸಕ್ಕರೆ ಬೇಕಿದ್ದರೆ ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಲ್ಲ ಬೇಕಿದ್ದರೂ ಬೆಲ್ಲ ಹಾಕ್ಕೊಳ್ಳಿ. ವಿಷ ಥರ ಇರಲ್ಲ, ಕಹಿ ಇರಲ್ಲ. ಮನೆಯಲ್ಲಿ ಮಾಡಿ ಒಂದ್ಸರಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಹುಣಸೆಹಣ್ಣು ತಿಳಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ನೀರಿನಾಗೆ ನೆನೆಸಿಕ್ಕಿ ಹುಣಸೆಹಣ್ಣು
ಹುಳಿ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ನೋಡಿ ಹುಣ್ಸೆ ಹುಳಿನ ಹಾಕ್ತಿದ್ದೀನಿ. ಅದು ಹಾಕಿದರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ನೋಡಿ ಕುದೀತಾ ಇದೆ. ಉಪ್ಪು ಬೇಕಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಕರೆಕ್ಟಾಗಿ ಹಾಕಿದ್ದೀನಿ ಟೇಸ್ಟ್ ಸರಿಯಾಗಿ. ನೀವು ಬೇಕಾದರೆ ಹಾಕ್ಕೊಳ್ಳಿ. ಇಲ್ಲಿ ನೋಡಿ ಈ ಥರ ಹೆಂಗೆ ಬಂದಿದೆ ಅಂತ. ಸುಮ್ಮನೆ ನೋಡೋದಲ್ಲ ಸರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇನ್ನು ಒಳ್ಳೊಳ್ಳೆ ವೀಡಿಯೋಗಳು ಹಾಕ್ತಾಯಿರ್ತೀನಿ. ಇನ್ನು ಒಳ್ಳೊಳ್ಳೆ ಫುಡ್ ಐಟಮ್ಸು ಯಾವ್ಯಾವ ಬೇಕೋ ನೀವು ಕಾಮೆಂಟ್ ಮಾಡಿ, ನಾನು ಆ ರೆಸಿಪಿ ಮಾಡಿ ಹಾಕ್ತೀನಿ. ಇವಾಗ ನೋಡಿ ಕುಕ್ಕರ್ ಮುಚ್ತೀನಿ. 2 ವಿಸಲ್ ಬಂದರೆ ಸಾಕು, ಸ್ಮೂತಾಗಿ ಆಗಿಬಿಡುತ್ತೆ. 2 ವಿಸಲ್ ಬಂದಿದೆ. ಬೌಲಾಗಿ ತಗೊಂಡು ಇಟ್ಕೊಂಡಿದ್ದೀನಿ. ನೋಡಿ ನೋಡಿದ ತಕ್ಷಣ ತಿನ್ನೋಂಗಾಗುತ್ತೆ. ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ. ವಾವ್, ಯಮ್ಮಿ ಥರ ಇದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಬಾಯ್ ಎಲ್ಲರಿಗೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಒಂದ್ಸರಿ ತಿಳಿಸಿ ನನಗೆ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ಟಾಟಾ ಬಾಯ್, ಲವ್ ಯು ಆಲ್.